कर्नाटका गुलबर्गा शहर में प्रेस कॉन्फ्रेंस करते हुए गुलबर्गा होमगार्ड्स बटालियन सर्जेंट बसवराज हिरेमठ ने रियासती हुकूमत से होमगार्ड्स को मसावी इज्जत और सहूलत देने की दरख्वास्त की। बसवराज हिरेमठ ने मजीद कहा कि होमगार्ड्स पुलिस की मदद के लिए मुसलसिल खिदमत अंजाम दे रहे हैं, मगर हुकूमत हमारी उजरत और महारात के लिए परेशान कर रही है। उजरतों में इजाफा, सेहत को फ़रोग़ देना और मुसलसिल मुलाजिमतों की हिफाजत हमारे अहम मुतालबात हैं। बसवराज हिरेमठ ने होमगार्ड्स की खिदमत को तस्लीम करने का हुकूमत से मुतालबा किया और फ़ौरन इन मुतालबात को पूरा करने की बात कही। अगर मुतालबात को नज़रअंदाज किया गया तो अगले मरहले में रियासत सतह पर एहतजाज मुनज़्ज़म किया जाएगा। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़। ಸರ ನಮ್ಮ ಗೃಹರಕ್ಷಕರ ಒಂದು ಬೇಡಿಕೆ ಇತ್ತು. ಈಗಾಗಲೇ ನಮ್ಮ ಶ್ರೀರಾಮ್ ಸರ್ ಅಂತ LRF ಅಧ್ಯಕ್ಷರು ಈಗಾಗಲೇ ಬೆಂಗಳೂರು, ಅವ್ರು ತುಮಕೂರದವರು, ಹೈಕೋರ್ಟ್ ವಕೀಲರು, ಈಗಾಗಲೇ ಸಾಕಷ್ಟು ನಮ್ಮ ಎಲ್ಲ ಜಿಲ್ಲೆಯ 27,000 ಪರವಾಗಿ ಜನರ ಪರವಾಗಿ ನಮ್ಮ ಶ್ರೀರಾಮ್ ಸರ್ ಅಂತ ಬೆಂಗಳೂರವರು, ತುಮಕೂರದವರು ಹೈಕೋರ್ಟ್ ವಕೀಲಾಗಿ ಅವ್ರ ಎಲ್ಲ ಗೃಹರಕ್ಷಕರ ಬೇಡಿಕೆಗಳು ಈಗಾಗಲೇ ಮಾನ್ಯ ಸಚಿವರಿಗೆ, ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ, ಸಭಾಧ್ಯಕ್ಷರಿಗೆ, ಪ್ರತಿಯೊಬ್ಬರು ವಿರೋಧ ಪಕ್ಷದ ನಾಯಕರಿಗೆ ಪ್ರತಿಯೊಬ್ಬರಿಗೂ ಅವ್ರು ಲೆಟರ್ ಮುಟ್ಟಿಸ್ಯಾರ ಸರ್ ಈಗಾಗಲೇ ಆಮೇಲೆ ನಾವು ಬೆಳಗಾವಿ ಅಧಿವೇಶನದಲ್ಲೂ ಈಗಾಗಲೇ ಅವರು ಒಂದು ಚಳವಳಿ ಮಾಡಿ ಆ ಮನವಿ ಪತ್ರ ಸಲ್ಲಿಸ್ಯಾರ ಸರ್ಕಾರಕ್ಕೆ. ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಗೃಹರಕ್ಷಕ 365 ದಿವಸಗಳ ಕಾಲ ನಿರಂತರವಾಗಿ ಕರ್ತವ್ಯ ನೀಡಬೇಕು ಹಾಗೂ ಎಲ್ಲ ಇಲಾಖೆ ಕರ್ತವ್ಯ ಎಲ್ಲ ಗೃಹರಕ್ಷಕರಿಗೂ ಒಂದೇ ಥರದ ಗೌರವಧನವನ್ನು ನೀವು ನೀಡಬೇಕಂತ. ಆಮೇಲೆ ಈಗಾಗಲೇ ಬಜೆಟ್ ಮಂಡನೆ ಮಾಡ್ಯಾರ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ನಮಗೇನು ಬೇಜಾರಿಲ್ಲ. ಆದ್ರೆ ಗೃಹರಕ್ಷಕರು ಯಾವುದೇ ಕುಂದುಕೊರತೆಗಳಲ್ಲಿ ಆ ಬಜೆಟಲ್ಲಿ ಮಂಡನೆ ಮಾಡಿಲ್ಲ. ಒಂದೇ ನಮ್ಮ ಬೇಡಿಕೆನು ನೀವು ನಮಗೇನು ನಿಮ್ಮ ಪರ್ಮಿಟ್ ಮಾಡೋದು ಕೇಳ್ತಾ ಇಲ್ಲ ಸಾಹೇಬರು. ಈಗಾಗಲೇ ನಾವು ಬೆಂಗಳೂರಲ್ಲಿ ಚಳವಳಿಯಾಗಿ ಮನವಿ ಪತ್ರ ಸಲ್ಲಿಸಿವಿ. ನಮ್ಮ ವಿಧಾನಸೌಧದ ಆಡಳಿತ ಕಚೇರಿ ಇರ್ತಕ್ಕಂಥ IAS ಆಫೀಸರ್ ಆಗ್ತಕ್ಕಂಥ ನನ್ನ ಮುಖ್ಯಮಂತ್ರಿಯವರ PA ಅಂತ ಅವರ PA ಅಂತ ಪರ್ಸನಲ್ ಅಸಿಸ್ಟೆಂಟ್ ಅಂತ ಕೇಸಿ ಉಮಾಶಂಕರ್ ಸರ್ನು ನಮ್ಮ ಅಧ್ಯಕ್ಷರು ಶ್ರೀರಾಮ್ ಸರ್ ಭೇಟಿಯಾಗಿದ್ದಾರೆ. ಯಾವ್ಯಾವ ಏನೇನು ಬೇಕಲ್ಲ ಲೆಟರ್ಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ರವಿಶಂಕರ್ ಅಂದ್ಬಿಟ್ಟು ಅವರಿಗೂ ಸಹ ಭೇಟಿಯಾಗಿ ಮೊನ್ನೆ ಬಂದು ಮನವಿ ಪತ್ರ ಸಲ್ಲಿಸಿ ಹೇಳಿದ್ದಾರೆ. ಆದರೆ ಬರ್ತಕ್ಕಂಥ ನಮ್ಮ ಬಜೆಟಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಆದರೆ ಆಮೇಲೆ ಏನಾದ್ರು ಇಲ್ಲ, ನಮ್ಮ ಬಜೆಟ್ ಆದಮೇಲೆ ಅವ್ರು ಕಾಣ್ತೀನಿ ಅಂತ ಹೇಳಿದಾರಂತೆ. ಆ ಥರ ಈಗ ನಮ್ಮ ಎಲ್ಲ ಸಾರ್ವಜನಿಕರದ್ದು ಕುಂದುಕೊರತೆ ಕೇಳ್ತಾರೆ. ಈಗ ಆಶಾ ಕಾರ್ಯಕರ್ತರು ಕೇಳಿದ್ದಾರೆ, ಅಂಗನವಾಡಿಯವರು ಕೇಳಿದ್ದಾರೆ, ಆಮೇಲೆ ಪೊಲೀಸ್ ಊಟದ ಬೇರೆ ಹೆಚ್ಚಿಗೆ ಮಾಡಿದ್ದಾರೆ. ನಮ್ಮ ಗೃಹರಕ್ಷಕ ಹೊತ್ತು ಏನಪ್ಪ ಅಂದ್ರೆ ನಾವು ನಿಮ್ಗೇನು ಬೇಡಿಕೆ ಜಾಸ್ತಿ ಇಟ್ಟಿಲ್ಲ, ನಾವು ಖಾಯ ಮಾಡಂತಿಲ್ಲ. ಅದು ಖಾಯ ಮಾಡ್ತಕ್ಕಂಥದ್ದು ಆಗಲ್ಲ. ಈಗಲ್ಲ 1962ರಲ್ಲಿ ಅದಕ್ಕೆ ಆದೇಶ ಆಗಿದ್ದೇ ಇದೆ. ನಿಮ್ಗೇನು ನಿಷ್ಕಾಮ ಸೇವೆ ಅಂತ ಒಂದು ಹಣೆಗೆ ಪಟ್ಟಿ ಕಟ್ಟಿದ್ದಾರೆ. ಅದಕ್ಕಂತೂ ಯಾರು ಕಿತ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಕೇಂದ್ರ ಸರ್ಕಾರದವರೇ ಮಾಡಬೇಕು. ಕೇಂದ್ರ ಸರ್ಕಾರದಲ್ಲಿ ಕೂಡ ಈಗಾಗಲೇ ಎಲ್ಲ ರಾಜ್ಯದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಚಳವಳಿ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ರಾಜ್ಯದಲ್ಲಿ ಕೆಲವೊಂದು ಶಾಸಕರು ಅವ್ರವ್ರ ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಆಲ್ರೆಡಿ ಹೋಮ್ಗಾರ್ಡ್ಸ್ ಬಗ್ಗೆ. ಹೋಮ್ಗಾರ್ಡ್ಸ್ ಅಂದ್ರೆ ಏನು, ಪೊಲೀಸ್ ಹೆಗಲಿಗೆ ಕೊಟ್ಟು ಅವರು ಕೆಲಸ ಮಾಡ್ತಾರೆ, 24 ಗಂಟೆ ಇದು ಮಾಡ್ತಾರೆ. ಅವ್ರಿನ್ನು ಯಾಕೆ ಕೇಳಲ್ಲ ಅಂತ ಸರ್ಕಾರಿಗೆ ಹಾಲಲ್ಲಿ ವಿರೋಧ ಪಕ್ಷದ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ವಿರೋಧ ಪಕ್ಷದ ನಾಯಕರಾಗಲಿ, ಒಬ್ಬರು ಶಾಸಕರಾಗಲಿ, ಇನ್ನೊಬ್ರು ಯಾರೇ ಸಾರ್ವಜನಿಕರ ಸಂಬಂಧಪಟ್ಟ MLC ಆಗಲಿ ಯಾರು ಇಲ್ಲಿವರೆಗೂ ಗೃಹರಕ್ಷಕ ಬಗ್ಗೆ ಕುಂದುಕೊರತೆ ಬಗ್ಗೆ ಇನ್ನೂ ಮಾತಾಡಿದ ವಿಧಾನಸಭೆಯಲ್ಲಿ. ಯಾಕಂದ್ರೆ ಗೃಹರಕ್ಷಕರಂದ್ರೆ ಅವ್ರಿಗೆ ಕೆಲವರಿಗೆ ಗೊತ್ತಿಲ್ಲ. ಒಂದು ಮಾತು ಹೇಳ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ, ಗಮನಕ್ಕೆ ತಂದರ ಬಜೆಟಲ್ಲಿ ಹೆಸರು ತಗೊಂಡು ಇಲ್ಲಿವರೆಗೂ ಯಾವ ಮುಖ್ಯಮಂತ್ರಿಗಳು ಹೇಳ್ತಿರ್ಲಿಲ್ಲ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೆಸರು ತಗೊಂಡಾರ. ಏನಪ್ಪಾ ಅಂದ್ರೆ ಗೃಹರಕ್ಷಕರ ಇನ್ನು ಏನಪ್ಪ ಮರಣ ಹೊಂದಿದ್ರೆ 5 ಲಕ್ಷ ಇತ್ತು, 10 ಲಕ್ಷಕ್ಕೆ ಏರಿಸಿ ಅಂತ ಗೃಹರಕ್ಷಕ ಹೆಸರು ತಗೊಂಡ್ರೆ ಅದು ನಮ್ಗೆ ಸಂತೋಷ ಇದೆ. ಅದೇ ಥರ ನಮ್ಮ ಕುಂದುಕೊರತೆಗಳೇನಪ್ಪ ಅಂದ್ರೆ ನೀವು ಪರ್ಮಿಟ್ ಅಂತೂ ಮಾಡೋಂತ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇದೆ, 1992ರಲ್ಲಿ ಆದೇಶ ಇದೆ. ಈಗಾಗಲೇ ನಮ್ಮ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ MN ರೆಡ್ಡಿ ಸಾಹೇಬರು ಆ ಲೆಟರ್ ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಈಗ ಪೊಲೀಸರ ಬೇಸಿಕ್ 21,000 ಇದೆ, 24,000 ಆಗ್ತದೆ ಸರ್. ಆ ಕಾರಣ ಗೃಹರಕ್ಷಕರು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಅವರಿಗೂ ಕೂಡ ತಾವು ಅವರು ಗೌರವ ಹೆಚ್ಚು ಮಾಡ್ಬೇಕಂತ. ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ನಮಗೆ 800 ಮಾಡಿದ್ದಾರೆ, ಇತರ ಇಲಾಖೆಲ್ಲ 500 ಇದೆ ಸರ್. ಇದು ತಾರತಮ್ಯ ಬೇಡ. ನಮ್ಗೆಲ್ಲ ರಾಜ್ಯದ ಎಲ್ಲ 27,000 ಗೃಹರಕ್ಷಕರು ಅಧ್ಯಕ್ಷರು ಈಗಾಗಲೇ ಮಾತಾಡಿದ್ದಾರೆ. ಆದ್ರೂ ನಾವು ಜಾಸ್ತಿ ಮಾತಾಡಂಗಿಲ್ಲ. ನಮಗೇನು ಬೇಕು, ನಿರಂತರ ಕರ್ತವ್ಯ ಬೇಕು. ಆಮೇಲೆ ಈಗ ಹಾಸ್ಪಿಟಲ್ ಈಗ ಅಲ್ಲಿ ಪೊಲೀಸರು ಕೊಟ್ರಿ, ಬೇರೆ ನಮ್ಮ ಸರ್ಕಾರ ನೌಕರಿ ಕೊಟ್ರಿ, ಎಲ್ಲರೂ ಕೊಟ್ರಿ. ನಮ್ಮ ಗೃಹರಕ್ಷಕರಿಗಂತೂ ಯಾವುದೇ ಸೇವಾ ಭದ್ರತೆ ಅನ್ನೋದೇ ಇಲ್ಲ. ಸುಮ್ಮನೆ ಹೇಳ್ತಾರೆ ಸೇವಾ ಭದ್ರತೆ ಯಾರು ಕೊಟ್ಟಿಲ್ಲ, ಯಾವ ಸರ್ಕಾರದವ್ರು ಕೊಟ್ಟಿಲ್ಲ. ನಮಗೆ ಸೇವಾ ಭದ್ರತೆ ಕೊಡಿ. ನಮ್ಗೆ ಏನಾದರೂ ಅದಕ್ಕೆ ಕುಂದೆ ಕೊಡ್ತಾ ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಪ್ಲಿ ಯಾರು ಇಲ್ಲ. ಮಾಡ್ತಾರೆ, ನಮ್ಮ ಅಧಿಕಾರ ಮಾಡ್ತಾರೆ ರೆಸ್ಪಾನ್ಸ್, ಬೇರೆ ಯಾರು ಮಾಡಂಗಿಲ್ಲ. ನಮ್ಮ ಕುಂತಗಳು ನಾವೇ ಕಳ್ಕೋಬೇಕು. ಈ ಕೆಲವೊಂದು ಜಿಲ್ಲೆಯಲ್ಲಿ ಈಗ ಸಡನ್ಲಿ ಆಗಿ
ತೀರ್ಕೊಂಡ್ರೆ ಮಾಡಿದ್ರೆ ಯಾವುದೇ ಶಾಸಕರು ಬಂದು ಸ್ಪಂದನೆ ಮಾಡಿ ಅದಕ್ಕೆ ಏನಾದ್ರು ಕೊಡೋದು ಯಾವುದೇ ಇಲ್ಲ. ಈಗಾಗಲೇ ಕೆಲವೊಂದು ನಮ್ಮ ಗ್ರೂಪ್ನಲ್ಲಿ ಬಿಟ್ಟಿದ್ದಾರೆ, ಎಲ್ಲ ಗೃಹ ರಕ್ಷಕರಿಗೂ ಹಣ ತಾವಾಗಿ ಸೇರಿಸಿ ಆ ಒಂದು ಕುಟುಂಬಕ್ಕೆ ಒಯ್ದು 71,000 ರೂಪಾಯಿ ಅವರು ಕೊಟ್ಟಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ. ಆ ಥರ ಬೇಡ. ನೀವು ಶಾಸಕರು ಇದ್ದೀರಿ, ನಾವು ಗೃಹ ರಕ್ಷಕ ಪೊಲೀಸ್ ಜೊತೆಗೆ ಕೆಲಸ ಮಾಡ್ತೀವಿ, ತಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಶಾಸಕರು ಯಾರೇ ಏನಾದ್ರು ಒಂದು ನೀವು ಮಾಡಿದ್ರಪ್ಪ, ಯಾವುದೇ ಪಕ್ಷದವ್ರದ್ದು ಏನಾಯ್ತಪ್ಪ ಇಮಿಡಿಯೇಟ್ ಎಲ್ಲ ಸೇರ್ತೀವಿ. ಆ ಥರ ಗೃಹ ರಕ್ಷಕರು ಒಂದು ಏನಾಯ್ತಪ್ಪ ನೀವು ಶಾಸಕರು ಬಂದು ಅಲ್ಲಿ ಕೇಳಬೇಕು, ಅವ್ರು ಏನು ಕುಂತು ಕೊಡ್ತಿದ್ದೆ ಏನ. ಇಲ್ಲಿಯವರು ಯಾವ ಶಾಸಕರು ಕೂಡ ಕೇಳಲ್ಲ. ಆಮೇಲೆ ರಾಜ್ಯದಲ್ಲಿ ವಿಧಾನಸಭೆ ಸಾಕಷ್ಟು ಸಲ ಈಗ ಬಜೆಟ್ ಆಗಿದೆ, ಆಮೇಲೆ ಚಳಗಾಲ ಅಧಿವೇಶನ ಇರ್ತದೆ, ಅದರಲ್ಲಿ ಗೃಹ ರಕ್ಷಕರ ಬಗ್ಗೆ ಯಾವ ಶಾಸಕರು, ವಿರೋಧ ಪಕ್ಷಗಳಲ್ಲಿ ಆಡಳಿತ ಪಕ್ಷ ಯಾವ ಶಾಸಕರು ಮಾತಾಡಂಗಿಲ್ಲ. ನಾವು ಕುಂತು ಯಾವಾಗ ಅವ್ರನ್ನ ಹೋಗಿ ನಾವು ಮನೆ ಪತ್ರ ಕೊಡ್ತೀವಿ ಆ ಮಾತಕ್ಕೆ ಕೇಳ್ತಾರೆ. ನಮಗೆ ಏನೇ ಬೇಕಾಗಿಲ್ಲ, ನಿರಂತರ 365 ಕರ್ತವ್ಯ ಕೊಡ್ರಿ, ಮತ್ತೆ ಎಲ್ಲ ಇಲಾಖೆಯಲ್ಲಿ ಒಂದೇ ಥರ ನಾವು ಗೌರವಧನ ಕೊಡಿ, ಆಮೇಲೆ ನಮ್ಮ ಸೇವಾ ಭದ್ರತೆ ಕೊಡಿ, ಹಾಸ್ಪಿಟಲ್ ಕೊಡಿ, ಬಸ್ ಪಾಸ್ ಕೊಡಿ, ಫ್ರೀ ಕೊಡ್ರಿ. ನಮಗೆ ಎಲ್ಲ ಬೇರೆ ನಮ್ಮ ಮಹಿಳೆಯರಿಗಂತ ಅದು ಅನ್ನಲ್ಲ, ಬಟ್ ಎಲ್ಲರೂ ಗೃಹ ರಕ್ಷಕರು ಎಲ್ಲರಿಗೂ ನಾವೆಲ್ಲ ಎಲ್ಲೇ ಕರ್ತವ್ಯಕ್ಕೆ ಹೋಗ್ಲಿ. ಈಗ ವಾರಂಟ್ ಒಂದ್ಸಲ ಸಿಗುತ್ತೆ, ಒಂದ್ಸಲ ಸಿಗಲ್ಲ. ಈಗ ಒಂದ್ಸಲ ಪೊಲೀಸರ ಅನುಕೂಲ ಆಗುತ್ತೆ, ವ್ಯಾನ್ ಆಗುತ್ತೆ, ಇಲ್ಲಾಂದ್ರೆ ನಾವು ಸ್ವಂತಲ್ಲೇ ಹೋಗ್ಬೇಕು. ನಾವು ಸರ್ಕಾರ ಕೆಲಸ ಮಾಡಿ ಒಂದು ನಿಷ್ಕಾಮ ಸೇವೆ ಆಗಿ ನೀವೇ ಒಂದು ಬಸ್ ಇಶ್ಯೂ ಮಾಡಿದ್ರೆ ಅದು ಅಂತ ಮಾಡಿದ್ರೆ ಭಾಳ ನಮ್ಗೆ ಒಳ್ಳೇದಾಗ್ತದೆ ಸರ್. ಸರ್ ನಮ್ಮ ಬೇಡಿಕೆ ಏನಿಲ್ಲ, ನಿರಂತರ 365 ದಿನ ನಮ್ಗೆ ಕರ್ತವ್ಯ ಕೊಡಿ. ಎಲ್ಲ ಇಲಾಖೆಯಲ್ಲಿ ಒಂದೇ ಥರನೇ ಗೌರವಧನ ಸಿಗ್ಬೇಕು ನಮಗೆ. ಮತ್ತೊಂದು ಯಾವುದೇ ನಮಗೇನು ಬೇಡಿಕೆಯನ್ನು ಪರ್ಮಿಟ್ ಮಾಡೋದು ನಾವು ಕೇಳ್ತಾ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಎಲ್ಲ ಕರ್ತವ್ಯ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಕೂಡ ನೀವು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ನೀವು ಕೆಳಗೆ ಮಾಡ್ತಕ್ಕಲ್ಲ ಮೇಲೆ 24,000 ಬೇಸಿಕ್ ಅಂತ ಮಾಡಿದ್ದೆ. ಅದ್ರ ಮೇಲೆ ಸರ್ಕಾರ ಏನು ಮಾಡ್ತಾ ಅದನ್ನ ನಾವು ಮಾತಾಡಂಗಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮ್ಗೆ ಗೌರವಧನ ಈಕ್ವಲ್ ಆಗ್ಬೇಕಷ್ಟೇ ಎಲ್ಲ ಇಲಾಖೆಯಲ್ಲಿ. ನಿರಂತರ ಇಲ್ಲ ಸರ್, 1 ತಿಂಗಳು ಮಾಡ್ತೀವಿ, 2 ತಿಂಗಳು ಮೇಲೆ ಇರ್ತೀವಿ, ಮತ್ತೆ 1 ತಿಂಗಳು ಮಾಡ್ತೀವಿ, ಮತ್ತೆ 2 ತಿಂಗಳು ಮಾಡ್ತೀವಿ. ಈಗ ನಾವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಕ್ಕೆ ಪ್ರೈವೇಟ್ ಹೋಗಿ ತೊಗೊಂಬಲ್ಲ. ನೀವು ಹೋಮ್ ಗಾರ್ಡ್ಸ್ ಇದ್ದೀರಪ್ಪ, ನಾವು ನಿಮ್ಗೆ ಸಂಬಳ ಕೊಟ್ಟು ಕೆಲಸ ತಗೋತೀವಿ, ನಾವು ಡ್ಯೂಟಿ ಬಂದಾಗ ನಾವು ಇಟ್ಕೊಂಬಲ್ಲ. ನೀವು ಬೇಕಾದ್ರೆ ಅದೇ ನೋಡ್ಕೊರಿ, ಇದು ನೋಡ್ಕೊರಂತೆ. ಈಗ ನಾನು 92 ಸೇರಿ ನಾನು ಅದು ಅನುಭವ ಆಗಿದೆ. ಈಗ ಇವರೆಲ್ಲ ಹೊಸದಾಗಿದ್ದಾರೆ, ಆದ್ರೆ ನನಗೆ ಅದು ಅನುಭವ ಇದೆ ಸಾಕಷ್ಟು. ಈ ಅಧಿಕಾರಿಗಳು ಈ ಪ್ರೆಸ್ನಲ್ಲಿ ಮಾಡ್ಬೇಕಂದ್ರೆ ಹಿಂದೆ ಜರಿತಾರೆ. ಯಾಕಪ್ಪ ಅಂದ್ರೆ ಎಲ್ಲೇ ನಮ್ಮ ಹೋಮ್ ಗಾರ್ಡ್ಸ್ ಅಂತ ತೆಗಿತಾರೆ, ಅದಕ್ಕೆ ನನಗೆ ಭಯ ಇಲ್ಲ. ನಾನು ಈಗಾಗಲೇ ಯಡಿಯೂರಪ್ಪ ಸಾಹೇಬ್ರು ಇಟ್ಕೊಂಡು ನನ್ನ ಮನೆ ಪತ್ರ ಫಸ್ಟ್ ಮಾಡಿದ್ರು ನಾನೇ. ಆಮೇಲೆ ಈಗೆಲ್ಲ ಸಿದ್ದರಾಮ ಸರ್, LRF, ಹೈಕೋರ್ಟ್ ವಕೀಲರು ಅವರೆಲ್ಲ ಸೇರಿ ನಮ್ಮೆಲ್ಲ ಗೃಹ ರಕ್ಷಕ ಸೇರಿ ಸಭೆ ಸಂಭ್ರಮ ಮಾಡ್ಲತ್ತಾರ. ಅದಕ್ಕೆ ನಾನೇನಂತ ಹೇಳಿದ್ದು ಸರ್ಕಾರ ಮತ್ತೆ ನಾವು ನಿಮ್ಗೆ ಏನು ಕೇಳ್ತಲ್ಲ, 365 ಕರ್ತವ್ಯ ಕೊಡಿ. ಎಲ್ಲ ಇಲಾಖೆಯಲ್ಲಿ ಒಂದೇ ಥರ ನಮ್ಗೆ ಗೌರವಧನ ಸಿಗ್ಬೇಕು. ಏನು ಸರ್ಕಾರ ಗೊತ್ತು ಸರ್, ಅದು ನಮ್ಗಂತೂ ಗೊತ್ತಿಲ್ಲ ಸರ್. ಮೇಲಧಿಕಾರಿ ಅವರು ಸರ್ಕಾರಿ ನೌಕರರು ಇರ್ತಾರೆ, ಅವರು ಕೇಳಕ್ಕಾಗಲ್ಲ ಸರ್. ಸರ್ಕಾರಿ ನೌಕರರು ಇರ್ತಾರೆ, ಅವ್ರು ಕೇಳಕ್ಕಾಗಲ್ಲ. ಈ ನಮ್ಮಲ್ಲಂತೂ ಒಗ್ಗಟ್ಟಿದೆ, ಆದ್ರೆ ಅವ್ರು ಸಿದ್ದರಾಮ ಸರಿ ಕೇಳಿದರೆ ಇನ್ನೂ ನೋಡೋಣ ಬರ್ತಕ್ಕಂಥ ದಿನಗಳಂತ ಅಂತಿದ್ದಾರೆ. ಬಟ್ ಅದೇ ಆದಷ್ಟು ಶೀಘ್ರ ಆಯ್ತಂದ್ರೆ ಎಲ್ಲ ಗೃಹ ರಕ್ಷಕರಿಗೂ ಆ ಗೃಹ ರಕ್ಷಕ ಒಂದು ಒಳ್ಳೆಯ अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Vednakapur near Gaushavali Dargah, KGF, Karnataka. Contact details: 9483444290, 9480107826.